ಈ ರೌಡಿ ಆಸಾಮಿಗಳ ಚಟುವಟಿಕೆಯನ್ನ ಮತ್ತೆ ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡೋ ರೀತಿಯಲ್ಲಿ ನಡ್ಕೋತಾರೆ ಅವ್ರ ವಿರುದ್ಧ ಒಂದು ನಿರಂತರವಾದ ಕ್ರಮ ತಗೋತಾ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂತದ್ದು, ರೌಡಿ ಶೀಟ್ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಕೇಸಸ್ ಅನ್ನು ಬುಕ್ ಮಾಡುವಂಥದ್ದು ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ವಿ. ಅದ್ರ ಜೊತೆಗೆ ಈ ಹಿಂದೆ ಒಟ್ಟು 52 ಜನ ರೌಡಿ ಶೀಟರ್ಸ್ ಮತ್ತೆ NDPS ಡ್ರಗ್ಸ್ ಅದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರ ಮೇಲೆ ಒಟ್ಟು 52 ಜನರ ಮೇಲೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ನಾವು ಗಡೀಪಾರ ಆದೇಶವನ್ನ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈಗ ಒಟ್ಟು 31 ಜನರ ಮೇಲೆ ನಾವು ಗಡೀಪಾರ ಆದೇಶ ಮಾಡಿ ಅವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಟ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು. ಸೊ ಮುಖ್ಯವಾಗಿ ಈ 31 ಜನರನ್ನ ನಾವು ಯಾದಗಿರಿ, ಗುಲ್ಬರ್ಗ, ಬೀದರ್, ಚಾಮರಾಜನಗರ, ದಕ್ಷಿಣ ಕನ್ನಡ ಈ 5 ಜಿಲ್ಲೆಗಳಿಗೆ ಗಡೀಪಾರ ಮಾಡಿರುವಂತದ್ದು. ಅದು ಆ ಜಿಲ್ಲೆಗಳ ಒಂದು ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ರು ಇರ್ಬೇಕು ಅಂತ ಹೇಳಿ ಅವ್ರಿಗೆ ಗಡೀಪಾರ ಆದೇಶ ಮಾಡಿ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನ ನೀಡಿ ಬಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಯಾರು ಈ 31 ಜನರಲ್ಲಿ ಯಾರು ಕೊಲೆ ಪ್ರಯತ್ನ, ದೊಂಬಿ ಮತ್ತು ಆರ್ಮ್ಸ್ ಆಕ್ಟ್ ಅಂದ್ರೆ ಮಾರಕಾಸ್ತ್ರಗಳನ್ನ ಉಪಯೋಗಿಸಿಕೊಂಡು ಅಪರಾಧಗಳು ಮಾಡ್ತಿದ್ದಂತವ್ರ ಮೇಲೆ ಪ್ರಮುಖವಾಗಿ 31 ಜನರ ಮೇಲೆ ಮಾಡಲಾಗಿದೆ. ಇನ್ನು ಕೆಲವಷ್ಟು ಜನದ ಒಂದು ಗಡೀಪಾರ ಆದೇಶ ನಮ್ಮ ಹತ್ರ ಸಿದ್ಧ ಇದ್ರು ಅವರು ಸದ್ಯಕ್ಕೆ ಇಲ್ಲಿ ನಾಪತ್ತೆ ಆಗಿದ್ದಾರೆ, ಅಬ್ಸ್ಕಾಂಡ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಜಾರಿ ಮಾಡಿಲ್ಲ. ಇದು ಮೊದಲನೇ ಹಂತ 52 ಜನರ ಮೇಲೆ ಮಾಡಿದ್ವಿ. ಈಗ 31 ಜನರ ಮೇಲೆ ಒಟ್ಟು ಈ ವರ್ಷದಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಿಂದ ಒಟ್ಟು 83 ಜನರನ್ನ ಗಡೀಪಾರ ಮಾಡ್ದಂಗೆ ಆಗುತ್ತೆ. ಇದು ಮುಂದುವರೆದು ಇನ್ನು 2 ಪ್ರತ್ಯೇಕ ಪ್ರಕರಣಗಳು ಯಾರು ಸಂಘಟಿತ ಅಪರಾಧಗಳಲ್ಲಿದ್ದಾರೆ, ಅದು NDPS ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಂಘಟಿತ ಅಪರಾಧಗಳಲ್ಲಿರುವಂತ ಆರೋಪಿಗಳು ಮತ್ತೆ ವೈಲೆಂಟ್ ಬಾಡಿಲಿ ಅಫೆನ್ಸಸ್ ಅಂದ್ರೆ ರಾಬರಿ, ಡಕಾಯಿಟಿ, ಚೈನ್ ಸ್ನ್ಯಾಚಿಂಗ್ ಈ ತರ ಮಾಡ್ತಿರುವಂತ ಸ್ಥಳೀಯ ಅಪರಾಧಿಗಳು ಯಾರಿದ್ದಾರೆ ಅವ್ರುಗಳನ್ನ ಕೂಡ ನಾವು ಗುರ್ತಿಸಿದೀವಿ. ಅವ್ರ ಮೇಲೆ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ 3rd ಫೇಸ್ ಅಲ್ಲಿ ಗಡೀಪಾರ ಆದೇಶವನ್ನ ಆದಷ್ಟು ಬೇಗ ಮಾಡ್ಲಾಗುತ್ತೆ. ಅದ್ರ ಜೊತೆಗೆ ಈ ಗಡೀಪಾರ ಆದೇಶ ಆಗಿರುವಂತ ಒಟ್ಟು 31 ಜನರಲ್ಲಿ ಕೊಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಇದ್ದಂತವ್ರು 20 ಜನ, ದೊಂಬಿ ಮತ್ತು ಗಲಭೆ ಪ್ರಕರಣದಲ್ಲಿದ್ದವರು 10 ಜನ ಮತ್ತು ಆರ್ಮ್ಸ್ ಆಕ್ಟ್ ಅಂದ್ರೆ ಮಾರಕಾಸ್ತ್ರಗಳು ಇಟ್ಕೊಂಡು ಅಪರಾಧ ಮಾಡಿದಂತವ್ರು ಒಟ್ಟು ಒಬ್ರು ಸೇರಿದಂತೆ 31 ಜನರ ಮೇಲೆ ನಾವು ಗಡೀಪಾರ ಆದೇಶವನ್ನ ಮಾಡಿದ್ದೇವೆ. ನಾವು ಠಾಣಾವಾರು ಹೇಳೋದಾದ್ರೆ ಹುಬ್ಬಳ್ಳಿ ಧಾರವಾಡ ಶಹರ ಪೊಲೀಸ್ ಠಾಣೆಯಿಂದ 4 ಜನರನ್ನ ಗಡೀಪಾರ ಮಾಡಿದ್ದೇವೆ. ಅದೇ ರೀತಿ ಬೆಂಟಿಗೇರಿ, ಕಸ್ಬಾಪೇಟ್ ಮತ್ತು ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ತಲಾ 3 ಜನ ರೌಡಿ ಶೀಟರ್ಸ್ ಗಳನ್ನ ಮತ್ತು ಈ ತರ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರೋರನ್ನ ಗಡೀಪಾರ ಮಾಡಿದ್ದೇವೆ. ಇನ್ನು ಉಳಿದಂತೆ ಧಾರವಾಡ ಉಪನಗರ, ವಿದ್ಯಾಗಿರಿ, APMC, ವಿದ್ಯಾನಗರ, ಉಪನಗರ ಹುಬ್ಬಳ್ಳಿ, ಗಮರಿಪೇಟೆ, ಕೇಶವಾಪುರ, ಶಹರ ಪೊಲೀಸ್ ಠಾಣೆ ಹುಬ್ಬಳ್ಳಿ ಮತ್ತು ಗಂಟಿಕೇರಿ ಈ ಉಳಿದ ಒಟ್ಟು 9 ಸ್ಟೇಷನ್ಗಳಲ್ಲಿ ತಲಾ 2 ಆಸಾಮಿಗಳ ಮೇಲೆ ನಾವು ಗಡೀಪಾರ ಆದೇಶವನ್ನ ಮಾಡಿದ್ದೇವೆ. ಮುಖ್ಯವಾಗಿ ಇವ್ರು ನೋಡೋದಾದ್ರೆ ಇವರು ತಮ್ಮದೇ ಆದಂತ ಒಂದು ಗ್ರೂಪ್ ಅಥವಾ ಗ್ಯಾಂಗ್ ಗಳನ್ನು ಇಟ್ಕೊಳ್ಳುವಂಥದ್ದು, ಅದರಿಂದ ಅಲ್ಲಿ ಸ್ಥಳೀಯ ಅವರು ವಾಸ ಮಾಡುವಂತ ಏರಿಯಾದಲ್ಲಿ ಸ್ವಲ್ಪ ಹೆಚ್ಚು ಭಯ ಹುಟ್ಟು ಹಾಕೋ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಆಮೇಲೆ ಗ್ಯಾಂಗ್ ವಾರ್ಗಳಲ್ಲಿ ಇನ್ವಾಲ್ವ್ ಆಗಿರುವಂತದ್ದು, ಮತ್ತೆ ಏಕಾಏಕಿ ಮಾರಕಾಸ್ತ್ರಗಳನ್ನ ಉಪಯೋಗಿಸ್ಕೊಟ್ಟು ಕೊಲೆ ಪ್ರಯತ್ನದಂತ ಮತ್ತೆ ಕೊಲೆ ಅಂತ ಗಂಭೀರ ಪ್ರಕರಣಗಳನ್ನ ಮಾಡಿರುವಂತದ್ದು ಕಂಡು ಬಂದಿದೆ. ಮತ್ತೆ ಇವು ಕೊಲೆ ಮತ್ತು ಕೊಲೆ ಪ್ರಯತ್ನ ಮತ್ತೆ ದೊಂಬಿ, ಆರ್ಮ್ಸ್ ಆಕ್ಟ್ ಈ 3 ಕ್ಯಾಟಗರಿಯನ್ನು ಹೇಳ್ತಿದ್ದೀವಿ. ಇವು ಇಮಿಡಿಯೇಟ್ ಕಾಸ್ ಆಫ್ ಆಕ್ಷನ್ ಅಂದ್ರೆ ಈ ವರ್ಷದಲ್ಲಿ ಇವ್ರ ಮೇಲೆ ದಾಖಲಾಗಿದ್ರಿಂದ ನಾವು ಇವ್ರ ಮೇಲೆ ಗಡೀಪಾರ ಮಾಡಿರುವಂತದ್ದು. ಅದ್ರ ಜೊತೆಗೆ ಈ ಪ್ರತಿಯೊಬ್ಬ ಆರೋಪಿ ಮೇಲೂ 4, 5, 8, 10 ಪ್ರಕರಣಗಳಷ್ಟು ಬೇರೆ ಬೇರೆ ಪ್ರಕರಣಗಳು ಕೊಲೆ ಪ್ರಯತ್ನ, ಆರ್ಮ್ಸ್ ಆಕ್ಟ್, ದೊಂಬಿ, ಅದೇ ರೀತಿ ಕಿಡ್ನಾಪಿಂಗ್ ಮಾಡಿರುವಂತದ್ದು ಬೇರೆ ಬೇರೆ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿರುವಂತದ್ದು. ಮಹಿಳೆಯರಿಗೆ ಈ ಪ್ರತಿಯೊಬ್ಬ ಆರೋಪಿ ಮೇಲೂ 4, 5, 8, 10 ಪ್ರಕರಣಗಳಷ್ಟು ಬೇರೆ ಬೇರೆ ಪ್ರಕರಣಗಳು ಕೊಲೆ ಪ್ರಯತ್ನ, ಆರ್ಮ್ಸ್ ಆಕ್ಟ್, ದೊಂಬಿ, ಅದೇ ರೀತಿ ಕಿಡ್ನಾಪಿಂಗ್ ಮಾಡಿರುವಂತದ್ದು ಬೇರೆ ಬೇರೆ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿರುವಂತದ್ದು. ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ತೊಂದರೆ ಕೊಟ್ಟುವಂತ ಪ್ರಕರಣಗಳು ಕೂಡ ಇದಾವೆ ಅನ್ನುವಂಥದ್ದು ವಿಶೇಷ. ಆ 31 ಜನರ ಮಾಹಿತಿಯನ್ನ ನಮಗೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಗಡೀಪಾರಿಗಿಂತ ನೆಕ್ಸ್ಟ್ ಹಂತದ ಒಂದು ಪ್ರಿವೆಂಟಿವ್ ಆಕ್ಷನ್ ಅಂತಂದ್ರೆ ಅದು ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡುವಂಥದ್ದು. ಗೂಂಡಾ ಕಾಯ್ದೆ ಜಾರಿ ಮಾಡುವಂತ ಸಂದರ್ಭದಲ್ಲಿ ಯಾವ
ಆರೋಪಿ ಇರ್ತಾರೆ, ಯಾವ ಒಬ್ಬ ಆಸಾಮಿ ಇರ್ತಾರೆ, ಅವ್ರ ಮೇಲೆ ಬಹಳಷ್ಟು ಪ್ರಕರಣಗಳಿರ್ಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿರ್ಬೇಕು. ಅದ್ರ ಜೊತೆಗೆ ಈ ಹಿಂದೆ ನಾವು ಮುಂಜಾಗ್ರತಾ ಕ್ರಮವಾಗಿ 107, 110 ಅಂತ ಮೊದಲೆಲ್ಲ ಮಾಡ್ತಾ ಇದ್ವಿ CRPCಗೆ. ಅದೇ ರೀತಿ ಕಲಂಗಳ ಅಡಿಯಲ್ಲಿ ನಾವು BLSS ಅಲ್ಲಿ ಕ್ರಮ ಕೈಗೊಂಡಾಗ್ಯೂ ಕೂಡ ಅವರ ಒಂದು ಚಟುವಟಿಕೆ ನಿಂತಿಲ್ಲ. ಅವ್ರು ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿ ಭಂಗ ಆಗುತ್ತೆ, ಮತ್ತೆ ಇನ್ನು ಹೆಚ್ಚು ಗಂಭೀರ ಪ್ರಕರಣಗಳು ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು 4 ಜನರ ಮೇಲೆ ನಾವು ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿದ್ದೇವೆ. ಆ 4 ಜನರ ಹೆಸರುಗಳು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಾಗರ್ ಲಕ್ಕುಂಡಿ ಅಂತ ಒಬ್ಬ ವ್ಯಕ್ತಿ, ಅವನ ಮೇಲೆ ಸುಮಾರು 13ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಕೊಲೆ ಪ್ರಯತ್ನ ಸೇರಿದಂತೆ ಇನ್ನು ಬಹಳಷ್ಟು ಗಂಭೀರ ಪ್ರಕರಣಗಳು ಮತ್ತೆ ಈ ವರ್ಷದಲ್ಲೂ ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಾಗಿರೋದು ನಮಗೆ ತಿಳಿದು ಬಂದಿದೆ. ಮತ್ತೆ ಬೇಲ್ ಪಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಬೇಲ್ ಕಂಡೀಷನ್ ವೈಲೇಷನ್ ಮಾಡುವಂತದ್ದು, ನಾವು ಬೈಂಡಿಂಗ್ ಓವರ್ ಮಾಡಿದಂತ ಸಂದರ್ಭದಲ್ಲಿ ಬೈಂಡಿಂಗ್ ಓವರ್ ಮಾಡಿದ್ದನ್ನ ಮಾಡಿದಾಗ್ಯೂ ಕೂಡ ಮತ್ತೆ ಫರ್ದರ್ ಪ್ರಕರಣಗಳಲ್ಲಿ ಭಾಗಿಯಾಗಿರೋದು. ಅದರ ಹಿನ್ನೆಲೆಯಲ್ಲಿ ಸಾಗರ್ ಲಕ್ಕುಂಡಿ ಅನ್ನುವಂತ ಒಬ್ಬ ವ್ಯಕ್ತಿ ಮೇಲೆ ನಾವು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ. ಅದೇ ರೀತಿ ಕೇಶವಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜಾ ಅನ್ನುವಂತ ವ್ಯಕ್ತಿ, ಈ ವ್ಯಕ್ತಿ ಮೇಲೆ ಸುಮಾರು 41 ಪ್ರಕರಣಗಳು ಈವರೆಗೂ ದಾಖಲಾಗಿದೆ. ಈ ವರ್ಷದಲ್ಲೂ ಕೂಡ ಕೆಲವು ಪ್ರಕರಣಗಳು ದಾಖಲಾಗಿದೆ. ಮತ್ತೆ ಆ ವ್ಯಕ್ತಿಯನ್ನ ನಮ್ಮ ಪೊಲೀಸರು ಹಿಡಿಲಿಕ್ಕೆ ಹೋದಾಗ ನಮ್ಮ ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಿ ಓಡೋಗುವಂತ ಕೆಲಸವನ್ನ ಮಾಡಿದ ಆ ವ್ಯಕ್ತಿ ಮೇಲೆ ಕೇಶವಾಪುರ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾ ಸೈಂಟಿಸ್ಟ್ ಮಂಜಾ ಅನ್ನೋ ಮೇಲೆ ನಾವು ಈ ಒಂದು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾವೂದ್ ನದಾಫ್ ಅನ್ನುವಂತ ಒಬ್ಬ ವ್ಯಕ್ತಿಯ ಮೇಲೆ ಕೂಡ ನಾವು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ. ಈ ವ್ಯಕ್ತಿ ಈ ಹಿಂದೆ ಸುಮಾರು 2 ಇತ್ತೀಚಿನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಮತ್ತೆ ಈವರೆಗೂ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಕೊಲೆ ಪ್ರಕರಣ ಸೇರಿದಂತೆ ಇನ್ನು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಮತ್ತೆ ಇತ್ತೀಚೆಗೆ ನಾವು ಒಂದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕಡೆಯಿಂದ ಡ್ರೈವ್ ಮಾಡದಂತ ಸಂದರ್ಭದಲ್ಲಿ ಈತ ತನ್ನ ಬೆಂಬಲಿಗರನ್ನ ಬಿಟ್ಬಿಟ್ಟು ಬಹಳಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ಮಾಡುವಂತದ್ದು, ಅದನ್ನ ಬೂಸ್ಟ್ ಮಾಡಿಸ್ಬಿಟ್ಟು ವೈರಲ್ ಮಾಡಿಸುವಂತದ್ದು, ಆಮೇಲೆ ತುಂಬಾ ಅಬ್ಜೆಕ್ಷನಬಲ್ ಕಂಟೆಂಟ್ ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂತದ್ದು, ಮತ್ತೆ ಈ ಗ್ಯಾಂಗ್ ವಾರ್ಗಳಲ್ಲಿ ಹಿಂದೆ ಕೂಡ ಇನ್ವಾಲ್ವ್ ಆಗಿರುವಂತದ್ದು ತಿಳಿದು ಬಂದಿದೆ. ಈ ವ್ಯಕ್ತಿ ದಾವೂದ್ ನದಾಫ್ ಅನ್ನುವಂತ ವ್ಯಕ್ತಿ ಮೇಲೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾ ಆಕ್ಟ್ ಅನ್ನು ಜಾರಿ ಮಾಡಿದ್ದೇವೆ. ಅದೇ ರೀತಿ ಲಕ್ಷ್ಮಣ್ ಅಲಿಯಾಸ್ ಗಬ್ಯಾ ಲಕ್ಷ್ಮಣ್ ಅನ್ನುವಂತ ಒಬ್ಬ ವ್ಯಕ್ತಿ, ಈತನ ಮೇಲೆ ಸುಮಾರು 13ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಈ ವ್ಯಕ್ತಿ ಮೇಲೆ ನಾವು ಬೆಳ್ಳಿಗೆರೆ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ದೀವಿ. ಈ ವ್ಯಕ್ತಿ ಕೂಡ ಕೊಲೆ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಯತ್ನ, ದೊಂಬಿ ಸೇರಿದಂತೆ ಆರ್ಮ್ಸ್ ಆಕ್ಟ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 4 ಜನರ ಮೇಲೆ ಗೂಂಡಾ ಆಕ್ಟ್ ಅನ್ನ ನಾವು ಜಾರಿ ಮಾಡಿದ್ದೀವಿ. ಈತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಲಕ್ಕುಂಡಿ ಅವನಿಗೆ ಧಾರವಾಡ ಜೈಲ್ಗೆ, ಮತ್ತು ಕೇಶವಾಪುರ ವ್ಯಾಪ್ತಿಯ ಸೈಂಟಿಸ್ಟ್ ಮಂಜಾ ಇವನಿಗೆ ಗುಲ್ಬರ್ಗಾ ಜೈಲ್ಗೆ, ಶಹರ ಪೊಲೀಸ್ ಠಾಣೆಯ ದಾವೂದ್ ನದಾಫ್ ಇವನಿಗೆ ಮೈಸೂರು ಜೈಲ್ಗೆ, ಮತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಗಬ್ಯಾ ಅನ್ನುವಂಥವ್ರಿಗೆ ಬಳ್ಳಾರಿ ಕಾರಾಗೃಹಕ್ಕೆ ನಾವು ಬಿಟ್ಟು ಬರುವಂತ ಕೆಲಸ ಮಾಡಿದ್ದೀವಿ. ಒಟ್ಟಾರೆಯಾಗಿ ಸುಮಾರು 83 ಗಡೀಪಾರು ಪ್ರಕರಣಗಳು ಈ ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಿಂದ ಆಗಿದೆ, ಮತ್ತು 4 ಗೂಂಡಾ ಆಕ್ಟ್ ಗಳನ್ನ ಮಾಡಿದ್ದೇವೆ. ಈ ಸಂಖ್ಯೆ ಏನಿದೆ ಬಹಳ ಅತ್ಯಧಿಕ ಸಂಖ್ಯೆ. ಈ ಹಿಂದಿನ ಯಾವ ವರ್ಷಗಳಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೂಂಡಾ ಆಕ್ಟ್ ಹಾಕುವಂತದ್ದಾಗ್ಲಿ ಅಥವಾ ಗಡೀಪಾರ್ ಮಾಡುವಂತದ್ದಾಗ್ಲಿ ಆಗಿಲ್ಲ.